ಮೆಹಂದಿ ಶುಭ ಸೂಚಕ. ಮದುವೆ ಸಮಾರಂಭಗಳಲ್ಲಂತೂ ಮೆಹಂದಿ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡೆದಿದೆ. ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ನೂರಾರು ವೆರೈಟಿ ಮೆಹಂದಿ ಲಭ್ಯವಿದೆ. ಇಂತಹ ಒಂದು ಸ್ಪೆಷಲ್ ವೆರೈಟಿಯಲ್ಲಿ ಬ್ಲ್ಯಾಕ್ ಮೆಹಂದಿ ಕೂಡ ಒಂದು. ಇದನ್ನ ನೀವೇ ಮನೆಯಲ್ಲಿ ತಯಾರಿಸಬಹುದು. ಅದನ್ನ ಹೇಗೆಲ್ಲ ತಯಾರಿಸಬಹುದು ಅಂತ ನೀವೇ ನೋಡಿ. ನಮಸ್ತೆ ವೀಕ್ಷಕರೇ, ಇವತ್ತೇನಂತ ಹೇಳಿದ್ರೆ ನಾನು ಮೆಹಂದಿ, ಅದರಲ್ಲೂ ಬ್ಲ್ಯಾಕ್ ಮೆಹಂದಿ ಯಾವ ಥರ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಮೆಹಂದಿಯಲ್ಲಿ ತುಂಬ ಥರ ವೆರೈಟೀಸ್ ಇದೆ. ಈಗ ನಾರ್ಮಲ್ ಆಗಿ ನೀವು ನೋಡಿರ್ತೀರಾ, ರೆಡ್ ಆಗುತ್ತೆ ಮೆಹಂದಿ ತೊಗೊಳ್ರೆ, ಇಲ್ಲಾಂದರೆ ಗ್ರೀನ್ ಮೆಹಂದಿ ಇರುತ್ತೆ. ಅದೇ ಥರ ನಾನು ಬ್ಲ್ಯಾಕ್ ಮೆಹಂದಿ ಯಾವ ಥರ ಹಾಕೋದು, ಅದರಲ್ಲೂ ಈಗ ಜನ್ರೇಷನ್ ಅವರಿಗೆ ಟ್ಯಾಟೂ ಅಂದರೆ ತುಂಬ ಇಷ್ಟ ಇರುತ್ತೆ. ಅದನ್ನೇ ನಾವು ಈಗ ಟೆಂಪ್ರವರಿ ಈ ಮೆಹಂದಿನ ಯೂಸ್ ಮಾಡ್ಕೊಂಡು ಯಾವ ಥರ ಟ್ಯಾಟೂ ಹಾಕ್ಬೋದು ಇಲ್ಲ ಮೆಹಂದಿ ಹಾಕ್ಬೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬ್ಲ್ಯಾಕ್ ಮೆಹಂದಿಗೆ ಬೇಕಾಗಿರುವ ಸಾಮಗ್ರಿ: ಹೇರ್ ಡ್ರೈ ಪೌಡರ್, ಕುದಿಸಿದ ಮೆಂತೆ ನೀರು, ಮೆಹಂದಿ ಕೋನ್. ಈಗ ಬ್ಲ್ಯಾಕ್ ಮೆಹಂದಿ ಹೇಗೆ ಮಾಡೋದಂತ ಹೇಳಿದರೆ ಅದಕ್ಕೆ ಮೇನ್ ಬೇಕಾಗಿರೋದು ಹೇರ್ ಡ್ರೈ ಪೌಡರ್ ಬೇಕು. ಹೇರ್ ಡ್ರೈ ಪೌಡರ್ ಏನಂತ ಹೇಳಿದರೆ ನಾವು ಒಳ್ಳೆ ಕ್ವಾಲಿಟಿ ತೊಗೊಳ್ಬೇಕಾಗತ್ತೆ. ಈಗ ಮಾರ್ಕೆಟಲ್ಲಿ ಲೋ ಕ್ವಾಲಿಟಿದೆಲ್ಲ ಸಿಗುತ್ತೆ. ಸೊ ಅದನ್ನು ನೀವು ತೊಗೊಂಡು ಬಂದರೆ ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ. ಅದರಲ್ಲಿ ಏನಾಗುತ್ತೆ, ಅಲರ್ಜಿ ಆಗುತ್ತೆ, ಇನ್ನೊಂದು ಇನ್ಫೆಕ್ಷನ್ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ಒಳ್ಳೆ ಕ್ವಾಲಿಟಿದನ್ನ ಹೇರ್ ಡ್ರೈ ಪೌಡರ್ ತೊಗೊಳ್ಬೇಕು. ಮತ್ತು ಅದ್ರ ಜೊತೆ ಏನಂತ ಹೇಳಿದರೆ ಇನ್ನೊಂದು ಬೈಂಡಿಂಗಿಗೆ ನೀವು ಮೆಂತೆ ಇದೆಯಲ್ಲ, ಮೆಂತೆನ ಚೆನ್ನಾಗೆ ಬಾಯ್ಲ್ ಮಾಡಬೇಕು. ನೀವು 1 ಗ್ಲಾಸ್ ನೀರು ತೊಗೊಂಡು 2 ಟೇಬಲ್ ಸ್ಪೂನ್ ಮೆಂತೆ ತೊಗೊಂಡ್ರಿ ಅಂತ ಹೇಳಿದರೆ ಅದು ಏನಾಗಬೇಕಂತ ಹೇಳಿದ್ರೆ 1/2 ಗ್ಲಾಸ್ ನಾವು ನೀರು ಬರೋ ತನಕ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕಾಗತ್ತೆ. ಅದರಲ್ಲಿ ಬಂದಿದ್ದ ನೀರನ್ನ ತಣ್ಣಗೆ ಮಾಡೋಕ್ಕೆ ಬಿಟ್ಬಿಡಬೇಕು. ಒಂದು 10 ಮಿನಿಟ್ಸ್ ಬಿಟ್ಬಿಡಬೇಕು. ಬಿಸಿನೇ ನಾವು ಯೂಸ್ ಮಾಡಬಾರ್ದು. ತಣ್ಣಗೆ ಮಾಡೋಕ್ಕೆ ಬಿಟ್ಟು 10 ಮಿನಿಟ್ಸ್ ಆದಮೇಲೆ ನಾವೇನು ಮಾಡಬೇಕಂತ ಹೇಳಿದ್ರೆ ಇದು ಹೇರ್ ಡ್ರೈ ಪೌಡರು ಅದನ್ನು ಚೆನ್ನಾಗೆ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡೋದೇನಂತ ಹೇಳಿದ್ರೆ 1 ಗಂಟೆ ಇರಬಾರ್ದು. ಅದು ನೀರು ನಾವು ಯಾವುದು ಮೆಂತೆ ನೀರು ಹಾಕ್ತಾ ಇದ್ದಂಗೆ ಹೇರ್ ಡ್ರೈ ಪೌಡರಲ್ಲಿ ಅದು ಕಲ್ ಥರ ಇರುತ್ತೆ. ಅದೇನಾಗುತ್ತೆ, ಕರಗ್ತಾ ಹೋಗುತ್ತೆ. 5 ಮಿನಿಟ್ಸು ಸ್ಪೂನಿಂದ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಮಾಡಿದ್ಮೇಲೆ ಅದೇನಾಗುತ್ತೆ, ಒಂಥರ ಬೆಣ್ಣೆ ಥರ ಬರುತ್ತೆ. ಆವಾಗ ನಾವು ಕೋನ್ಗೆ ಹಾಕ್ಕೊಂಡು ಯೂಸ್ ಮಾಡಬೇಕಾಗತ್ತೆ. ಈಗ ನಾನು ಯಾವ ಥರ ಪ್ರಿಪ್ರೇಷನ್ ಮಾಡೋದನ್ನೋದನ್ನ ತೋರಿಸ್ಕೊಡ್ತೀನಿ. ಈಗ ಮೊದಲು ಏನು ಮಾಡಬೇಕಂತ ಹೇಳಿದರೆ ಹೇರ್ ಡ್ರೈ ಪೌಡರ್ ತೊಗೊಳ್ಬೇಕಾಗತ್ತೆ. ನೋಡಿ, ಹೇರ್ ಡ್ರೈ ಪೌಡರ್ ಏನಂತ ಹೇಳಿದ್ರೆ ನಮ್ಗೆ ಎಷ್ಟು ಬೇಕೋ ನಾವು ಅಷ್ಟೇ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಜಾಸ್ತಿ ತೊಗೊಳ್ಬಾರ್ದು. ನಾವು ಎಷ್ಟು ಬೇಕು ಅಷ್ಟೇ. ಯಾಕೆಂದರೆ ಇದು ಇಡ್ಲಿಕ್ಕೆ ಬರಲ್ಲ. ತುಂಬ ದಿನ ಆಯಿತು ಅಂದರೆ ಗಟ್ಟಿ ಆಗುತ್ತೆ ಮತ್ತು ಇದರಲ್ಲಿರೋ ಫಂಗಸ್ ಫಾರ್ಮೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಎಷ್ಟು ಬೇಕೋ ಅಷ್ಟನ್ನೇ ತೊಗೊಳ್ಬೇಕಾಗುತ್ತೆ. 2 ಸ್ಪೂನ್ಸ್ ತೊಗೊಂಡಿದ್ದೀನಿ. ಈಗ ನಾನು ಮೆಂತೆ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ನೋಡ್ಕೊಂಡು ಹಾಕ್ಕೊಳ್ಬೇಕು. ಬಾಯ್ಲ್ ಮಾಡಿರೋ ಮೆಂತೆ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ ಇದರಲ್ಲಿ ನಾವು ಗ್ಲಾಸಿನ ಬೌಲೇ ಯೂಸ್ ಮಾಡಬೇಕಾಗತ್ತೆ. ಯಾಕೆಂದರೆ ಇದು ಇನ್ನೊಂದು ಸರಿ ಯೂಸ್ ಮಾಡೋಕ್ಕೆ ಬರಲ್ಲ. ನೀವು ಸ್ಟೀಲ್ ಕಪ್ಸ್ ಆಗಲಿ ಏನೇ ಯೂಸ್ ಮಾಡಿದ್ರೂ ಮತ್ತೆ ಯೂಸ್ ಮಾಡೋಕ್ಕೆ ಬರಲ್ಲ. ಇನ್ನೊಂದು ಏನಂತ ಹೇಳಿದರೆ ಈ ಸ್ಪೂನ್ ನಾವು ಯೂಸ್ ಮಾಡಿದ್ರೂ ಇದಕ್ಕೋಸ್ಕರನೇ ಇಟ್ಕೊಳ್ಬೇಕು. ಈಗ ನಾವು ಮಕ್ಕಳಿಗೆ ಈ ಬ್ಲ್ಯಾಕ್ ಮೆಹಂದಿ ಯೂಸ್ ಮಾಡಲೇಬಾರ್ದು. ಮೇನ್ ಏನಂತ ಹೇಳಿದರೆ ನೋಡಿ, ಈ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾ ಬರಬೇಕಾಗುತ್ತೆ. ಈಗ ಮೆಂತೆ ನೀರು ಸ್ವಲ್ಪ ನಮಗೆ ಕಡಿಮೆ ಆಗಿದೆ, ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ. ಇದು ನೋಡಿ, ಈ ಥರ ಬೆಣ್ಣೆ ಥರ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಮಗೆ ಮಿಕ್ಸ್ ಮಾಡುವಾಗ ಸೌಂಡ್ ಬರಬಾರ್ದು. ನಿಮ್ಗೇನಾದರೂ ಅದರಲ್ಲಿ ಒಂಥರ ಕರ ಏನಾದರೂ ಸೌಂಡ್ ಬಂತು ಅಂತ ಹೇಳಿದ್ರೆ ಅದು ಇನ್ನೂ ಸರಿಯಾಗಿ ಮಿಕ್ಸ್ ಆಗಿಲ್ಲ ಅಂತ. ನೋಡಿ, ಈ ಥರ ಬರುತ್ತೆ. ನಾವು ಫುಲ್ಲು ಕ್ಲೀನಲ್ಲಿ ಕಲಿಸಿದ ಮೇಲೆ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ನಾವು ಹಾಲಿನ ಕವರಲ್ಲಿ ಕೋನ್ ಮಾಡಿ ಇಟ್ಕೊಳ್ಬೇಕು. ಇದೇ ಹಾಲಿನ ಕವರಲ್ಲಿ ಯಾವ ಥರ ಕೋನ್ ಮಾಡೋದಂತ ಒಂದು ಟಿಪ್ಸ್ ಕೊಡ್ತೀನಿ ಕೇಳಿ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಇದು. ಹಾಲಿನ ಕವರ್ನ ನಾವು ಏನು ಮಾಡಬೇಕಂತ ಹೇಳಿದ್ರೆ ಒಂದು ಇದರಲ್ಲಿ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಸೋಪಿನ ಪುಡಿ ಹಾಕಿ ಹಾಲಿನ ಕವರ್ನ 2 ಮಿನಿಟ್ಸ್ ನೆನೆಸಿಡ್ಬೇಕಾಗತ್ತೆ. ಅದು ಯಾಕೆ ನೆನೆಸಿಡ್ಬೇಕಂತ ಹೇಳಿದರೆ ಇದರಲ್ಲಿ ಜಿಡ್ಡಿನ ಅಂಶ ಇರುತ್ತೆ, ಹಾಲು ಜಿಡ್ಡಿನ ಅಂಶ ಇರುತ್ತೆ. ಸೊ ಏನಾಗುತ್ತೆ, ನಾವು ಹಾಲಿನ ಕವರ್ ಕ್ಲೀನಾಗಿ ತೊಳಿದೇನೆ ಕೋನ್ ಮಾಡಿದ್ವಿ ಅಂದರೆ ನಮಗೆ ಗ್ರಿಪ್ ಸಿಗಲ್ಲ, ಜಾರ್ತಾ ಹೋಗುತ್ತೆ. ಎಷ್ಟೋ ಜನ ಹೇಳ್ತಾರೆ ಈ ಕೋನ್ ಮಾಡಿದರೆ ನಿಲ್ಲಲ್ಲ, ಜಾರ್ತಾ ಇರುತ್ತೆ ಅಂತ. ಅದು ಏನಂತ ಹೇಳಿದ್ರೆ ಹಾಲಿಂದು ಜಿಡ್ಡಿನ ಅಂಶ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಸೋಪಿನ ಪುಡಿ ಹಾಕಿ ಒಂದು 2 ಮಿನಿಟ್ಸ್ ನೆನೆಸಿಟ್ಟು ಕ್ಲೀನಲ್ಲಿ ವಾಶ್ ಮಾಡಿ ನಾವು ಕೋನ್ ಮಾಡಿದರೆ ಇದು ಏನೂ ಎಫೆಕ್ಟ್ ಆಗಲ್ಲ. ನಾವು ಎಷ್ಟು ಚೆನ್ನಾಗಿ ಹಾಕ್ತೀವಿ ಅಷ್ಟು ಚೆನ್ನಾಗಿ ಗ್ರಿಪ್ ಸಿಗುತ್ತೆ. ಈಗ ನಾವು ಕೋನ್ ಮಾಡಿದಾಗ ಎಷ್ಟೋ ಜನ ಹೇಳ್ತಾರೆ ನನ್ನ ಕೋನ್ ಓಪನ್ ಆಗಿದೆ, ಯಾಕೆ ಓಪನ್ ಆಗಿದೆ ಅಂತ. ಇದೇನಂತ ಹೇಳಿದ್ರೆ ಸ್ಟಾರ್ಟಿಂಗ್ ಕಲಿಯೋರು, ಮೆಹಂದಿ ಕಲಿಯೋರು, ಈವನ್ ಕೋನ್ ಮಾಡೋರು ಒಳಗಡೆ ಒಂದು ಗಮ್ ಟೇಪ್ ಹಾಕಿರಲ್ಲ. ಡೈರೆಕ್ಟಲ್ಲಿ ಏನು ಮಾಡ್ತಾರೆ, ಈ ಥರ ನಾವು ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ನಾವು ಡೈರೆಕ್ಟಲ್ಲಿ ಹಾಕಿದಾಗ ಏನಾಗುತ್ತೆ, ಅದು ಓಪನ್ ಆಗಿ ಹೊರಗಡೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ನಾವು ಫಸ್ಟ್ ಅದನ್ನು ಒಂದು ಗಮ್ ಟೇಪ್ ಹಾಕ್ಕೊಳ್ಬೇಕಾಗತ್ತೆ. ಈ ಥರ ಟೈಟಲ್ಲಿ ಫಿಲ್ ಆದಮೇಲೆ ಇದು ಒಂದು ಲೇಯರ್ನ ಈ ಥರ, ಸೊ ಇನ್ನೊಂದು ಲೇಯರ್ನ ಈ ಥರ
ನೋಡಿ ಈ ಥರ ಗಮ್ ಟೇಪ್ ಬ್ಯಾಕ್ ಸೈಡಲ್ಲಿ ಫಸ್ಟು ನಾವು ಗಮ್ ಟೇಪ್ನ ಜಾಯಿಂಟ್ ಮಾಡಬೇಕು, ಅಲ್ಲಿಂದ ಫುಲ್ ಟೈಟಲ್ಲಿ ಈ ಥರ ಇದು ಮಾಡಬೇಕು. ಈ ಥರನೇ ಸ್ಮಾಲ್ ಕೋನ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನೋಡಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನಮಗೆ ಎಷ್ಟು ಕೆಲವ್ರಿಗೆ ಬ್ರೈಟ್ ಜಾಸ್ತಿ ಬೇಕಾಗಿರುತ್ತೆ, ಬ್ಲ್ಯಾಕ್ ಹೈಲೈಟ್ ಆಗಬೇಕಂದ್ರೆ ನಾವು ಕೋನ್ನ ಎಜ್ನ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ತುಂಬ ತೆಳು ಬೇಕಂತ ಹೇಳಿದ್ರೆ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಳ್ಬೇಕು. ಡಿಪೆಂಡ್ ನಿಮ್ಮ ಮೇಲೆ, ನೀವು ಯಾವ ಥರ ಕಾಣಿಸ್ಬೇಕಂತ ಹೇಳಿ ಆ ಥರ ಕಟ್ ಮಾಡ್ಕೊಳ್ಬೋದು. ಈಗ ನಾನು ನೋಡಿ ಸ್ವಲ್ಪ ಬ್ರೈಟಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀವು ಮೆಹಂದಿ ಬೇಕಾದರೆ ಫ್ರಂಟಲ್ಲಾದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬ್ಯಾಕಲ್ಲಾದರೂ ಹಾಕ್ಕೊಳ್ಬೋದು. ಡಿಪೆಂಡ್ ನಿಮ್ಮ ಮೇಲೆ, ನೀವು ಯಾವ ಥರ ಹಾಕ್ಕೊಳ್ಬೇಕೋ ಆ ಥರ ಹಾಕ್ಕೊಳ್ಬೋದು. ಈಗ ನಾನು ಬ್ಯಾಕಲ್ಲಿ ಹಾಕಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ನಾನೀಗ ಜಸ್ಟ್ ಅರೇಬಿಕ್ ಮೆಹಂದಿ ಹಾಕ್ತಾಯಿದ್ದೀನಿ ಸಿಂಪಲಲ್ಲಿ. ನೋಡಿ ನಾನೀಗ ಒಂದು ಫ್ಲವರ್ನ ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಯೂಸ್ ಮಾಡ್ಕೊಳ್ಬೋದು. ಮತ್ತು ಏನಂತ ಹೇಳಿದ್ರೆ ಇದರಲ್ಲಿ ಗ್ಯಾಪ್ ಜಾಸ್ತಿ ಇರೋ ಡಿಸೈನ್ನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ, ಆವಾಗನೇ ತುಂಬ ಚೆನ್ನಾಗಿ ಕಾಣೋದು ಇದು. ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಹಾಕ್ಕೊಳ್ಬೋದು. ಮನಸ್ಸಿಗೆ ಯಾವ ಥರ ಡಿಸೈನ್ ಬರುತ್ತೆ ಆ ಥರ ಡಿಸೈನನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಈ ಥರ ಗ್ಯಾಪ್ ಜಾಸ್ತಿ ಕೊಡ್ತಾ ಹೋದ್ರಿ ಅಂದರೆ ಫಿಲ್ಲಿಂಗ್ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಔಟ್ಲೈನ್ ಬ್ಲ್ಯಾಕ್ ಬರುತ್ತೆ, ಒಳಗಡೆ ರೆಡ್ಡಿಶ್ ಬರುತ್ತೆ, ಅದಕ್ಕೋಸ್ಕರ ಆವಾಗ ಫಿಲ್ಲಿಂಗ್ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಇನ್ನೊಂದು ಏನಂದರೆ ಈ ಬ್ಲ್ಯಾಕ್ ಮೆಹಂದಿ ನೀವು ಹಾಕ್ಕೊಂಡಾಗ 15 ಡೇಸ್ ಇಲ್ಲಾಂದರೆ 20 ಡೇಸ್ ಇರುತ್ತೆ. ಅಕಸ್ಮಾತ್ ನಿಮಗೆ ಇದು ಬೇಡ ಅನಿಸಿದಾಗ ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ವಿನಿಗರ್ ಹಾಕಿ ಇದನ್ನು ನೀವು ತಗೊಳ್ಬೋದಾಗುತ್ತೆ. ಮತ್ತು ನೀವು ಇನ್ನೊಂದೇನಂತ ಹೇಳಿದರೆ ಈ ಬ್ಲ್ಯಾಕ್ ಮೆಹಂದಿನ ಮಕ್ಕಳಿಗೆ ಹಾಕೋಕ್ಕೆ ಹೋಗ್ಬೇಡ್ರಿ, ತುಂಬ ಅವಾಯ್ಡ್ ಮಾಡಿ ಇದು. ಮತ್ತು ಕೆಲವ್ರಿಗೆ ಇದರಲ್ಲಿ ಅಲರ್ಜಿ ಆಗೋರಿಗೆ ಏನು ಮಾಡಬೇಕಂತ ಹೇಳಿದ್ರೆ ಒಂದು 5 ಮಿನಿಟ್ಸು ಒಂದು ಎಲ್ಲಾದರೂ ಬದಿಯಲ್ಲಿ ಕೈಯಲ್ಲಿ ಬದಿಯಲ್ಲಿ ಒಂದು ಪಿಂಚ್ ಹಾಕಿ ನೋಡಬೇಕಾಗತ್ತೆ. ಅದರಲ್ಲಿ ನಿಮ್ಗೆ ಏನಾದರೂ ಇಚ್ಚಿಂಗು ಏನಾದರೂ ಸ್ಟಾರ್ಟ್ ಆಯಿತು ಅಂದರೆ ಅದು ನಿಮಗೆ ಬ್ಲ್ಯಾಕ್ ಮೆಹಂದಿ ಹಾಕೊಳ್ಳೋಕ್ಕೆ ನಿಮಗೆ ಆಗಲ್ಲ. ಮೆಂತೆನ ನೀವು ಸರಿ ಬಾಯ್ಲ್ ಮಾಡಬೇಕಾಗತ್ತೆ. ಮೆಂತೆ ಸರಿ ಬಾಯ್ಲ್ ಮಾಡಲಿಲ್ಲ ಅಂದ್ರೂ ನಿಮಗೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಈಗ ಟ್ಯಾಟೂ ಹಾಕ್ಕೊಳ್ಳೋಕ್ಕೆ ಇಷ್ಟ ಇರುತ್ತೆ, ಅವರಿಗೆ ಪರ್ಮನೆಂಟ್ ಟ್ಯಾಟೂ ಬೇಡ ಅನಿಸಿರುತ್ತೆ. ಆ ಥರದವರು ಈ ಥರ ನೀವೇ ಮನೆಯಲ್ಲಿ ಪ್ರಿಪೇರ್ ಮಾಡಿ ಮಾಡ್ಕೊಳ್ಬೋದು. ನೋಡಿ ಈಗ ಫುಲ್ ಫಿನಿಶ್ ಆಗಿದೆ ಬ್ಲ್ಯಾಕ್ ಮೆಹಂದಿ. ಈಗ ಬ್ಲ್ಯಾಕ್ ಮೆಹಂದಿ ಫಿನಿಶ್ ಆಗಿ ನಾವೇನು ಮಾಡಬೇಕಂದ್ರೆ ಒಂದು 10 ಮಿನಿಟ್ಸ್ ಇಲ್ಲ 15 ಮಿನಿಟ್ಸು ಹಾಗೆ ಬಿಟ್ಬಿಡಬೇಕಾಗುತ್ತೆ. ಹಾಗೆ ಬಿಟ್ಟಾದಮೇಲೆ ಈಗ ನಾರ್ಮಲ್ ಮೆಹಂದಿ ಎಲ್ಲ ಮಾರ್ಕೆಟಲ್ಲೂ ನಿಮಗೆ ಸಿಗುತ್ತೆ, ಗೊತ್ತಿರುತ್ತೆ ನಾರ್ಮಲ್ ಮೆಹಂದಿ. ಆ ನಾರ್ಮಲ್ ಮೆಹಂದಿ ಏನು ಮಾಡಬೇಕಂದ್ರೆ ಒಳಗಡೆ ನಾವು ಇಲ್ಲಿ ಎಲ್ಲಿ ಗ್ಯಾಪ್ಗಳಿದೆ ಅಲ್ಲೆಲ್ಲ ನಾರ್ಮಲ್ ಮೆಹಂದಿಯಿಂದ ಫಿಲ್ ಮಾಡಬೇಕಾಗತ್ತೆ. ಫಿಲ್ ಮಾಡಿ 1 ಅವರ್ ಆದಮೇಲೆ ಇದು ನೀರಲ್ಲಾದರೂ ಆಗಲಿ ನಾವು ಈವನ್ ನೀರು ಇಲ್ಲಾಂದರೆ ಫೋರ್ಸೇಬಲ್ಲಿ ನಾವು ವಾಶ್ ಮಾಡೋಕ್ಕಾಗಲ್ಲ ಇದನ್ನು. ಯಾಕೆ ಅಂತ ಹೇಳಿದ್ರೆ ಇದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಇದು ಕ್ಲೀನಲ್ಲಿ ಒಣಗಾದ್ಮೇಲೆ ಈ ಕೈಯಿಂದನೇ ನಾವು ಈ ಥರ ತೆಗಿತಾ ಹೋದ್ವಿ ಅಂದರೆ ಲೇಯರ್ ಓಪನ್ ಆಗ್ತಾ ಬರುತ್ತೆ. ಓಪನ್ ಆಗಿ 1-2-3 ಅವರ್ಸ್ ನಾವು ನೀರನ್ನ ಹಾಕ್ಕೊಳ್ಬಾರ್ದು. ಆವಾಗ ಒಳ್ಳೆ ಕಲರ್ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಈಗ ನಾನು ಕಲರಿಂಗ್ ಯಾವ ಥರ ಒಳಗಡೆ ಫಿಲ್ ಮಾಡೋದನ್ನೋದನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಎಲ್ಲೂ ಗ್ಯಾಪ್ ಇರಬಾರ್ದು, ಆ ಥರ ಫಿಲ್ ಮಾಡಿದರೆ ಔಟ್ಲೈನ್ ಬ್ಲ್ಯಾಕು ಒಳಗಡೆ ರೆಡ್ ತುಂಬ ಚೆನ್ನಾಗಿ ಕಾಣುತ್ತೆ ಕಾಂಟ್ರಾಸ್ಟಲ್ಲಿ. ನೋಡಿ ಫಿನಿಶ್ ಆಗಿದೆ. ಒನ್ ಅವರ್ ಆದಮೇಲೆ ಯಾವ ಥರ ಡ್ರೈ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಾ. ಈಗ ನೀವು ನೋಡಿದ್ರಲ್ಲ ವೀಕ್ಷಕರೇ, ಯಾವ ಥರ ನಾವು ಬ್ಲ್ಯಾಕ್ ಮೆಹಂದಿನ ಯೂಸ್ ಮಾಡ್ಕೊಂಡು ಮನೆಯಲ್ಲೇ ಪ್ರಿಪ್ರೇಷನ್ ಮಾಡಿ ನಾವು ಮಾಡ್ಕೊಳ್ಬೋದು ಅನ್ನೋದನ್ನ ನೀವು ನೋಡಿದ್ರಿ. ಇದೇ ಥರ ಇನ್ನೂ ನೀವು ಮನೆಯಲ್ಲೇ ಓನಲ್ಲಿ ಟ್ರೈ ಮಾಡ್ತಾ ಇರ್ಬೋದು. ಮೆಹಂದಿಯಲ್ಲೇ ವೆರೈಟೀಸ್ಗಳು ತುಂಬ ಇದೆ, ತುಂಬ ಥರ ಡಿಸೈನ್ಸ್ಗಳಿದೆ. ಅದನ್ನು ಯಾವ ಥರ ನೀವು ಮನೆಯಲ್ಲೇ ಕುತ್ಕೊಂಡು ನಾವು ಹಾಕ್ಕೊಳ್ಬೋದು ಅನ್ನೋದನ್ನ ನೋಡಿ. 1000 ರೂಪಾಯಿ ಕೊಟ್ಟು ಹೊರಗಡೆ ನಾವು ಹಾಕಿಸ್ಕೊಳ್ಳೋದ್ಕಿಂತ ಮನೆಯಲ್ಲೇ ನೀವು ಟ್ರೈ ಮಾಡಿ ಫ್ರೀ ಇರೋ ಟೈಮಲ್ಲಿ ನೀವು ಊಟ ಮಾಡೋ ಪ್ಲೇಟ್ ಹಿಂದೆನೇ ನೀವು ಮೆಹಂದಿನ ಕೋನ್ನ ಇಟ್ಕೊಂಡು ಒಂದೊಂದು ಲೈನ್ಸ್ಗಳನ್ನೇ ಆಗಿರ್ಬೋದು, ಒಂದೊಂದು ಡಿಸೈನ್ಗಳನ್ನೇ ಆಗಿರ್ಬೋದು, ಆ ಥರ ನೀವು ಹಾಕೊಂಡು ಬಂದ್ರಿ ಅಂದರೆ 1 ಮಂತಲ್ಲಿ ನೀವು ತುಂಬ ಚೆನ್ನಾಗಿ ಮೆಹಂದಿನ ಹಾಕ್ಬೋದು. ನೋಡಿದ್ರಲ್ವಾ ವೀಕ್ಷಕರೇ, ಬ್ಲ್ಯಾಕ್ ಮೆಹಂದಿ ಇತರೆ ಮೆಹಂದಿಗಿಂತ ಸ್ವಲ್ಪ ವಿಭಿನ್ನವಾಗಿದೆ. ಯಾಕಂದ್ರೆ ಬ್ಲ್ಯಾಕ್ ಮೆಹಂದಿ ತುಂಬಾ ಕಲರ್ ಕೊಡುತ್ತೆ. ಟ್ಯಾಟೋ ಲುಕ್ ಕೊಡೋ ಬ್ಲ್ಯಾಕ್ ಮೆಹಂದಿ ಟ್ಯಾಟೋ ಪ್ರಿಯರಿಗೆ ಇಷ್ಟ ಆಗಬಹುದು. ಮತ್ತ್ಯಾಕೆ ತಡ ಮಾಡ್ತೀರಾ? ನೀವು ಕೂಡ ಬ್ಲ್ಯಾಕ್ ಮೆಹಂದಿ ಹಾಕೊಂಡು ಎಂಜಾಯ್ ಮಾಡಿ.